ಬೀದರ್ನ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯ ನೂತನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನಾ ಡಿಸೋಜಾ ಥಾಮಸ್ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಎಲ್ಲಾ ಸಭಾ ಪಾಲಕರ ಸಭೆ ಹಮ್ಮಿಕೊಳ್ಳಲಾಯಿತು. ಅವರ ಕುಂದು ಕೊರತೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಹಾಗೂ ನೂತನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನಾ ಡಿಸೋಜಾ ಥಾಮಸ್ ಅವರ ಸ್ವಾಗತ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಿಷನರಿಗಳು ಜಿಲ್ಲೆಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಮಿಷನರಿ ಆಸ್ಪತ್ರೆ ಹಾಗೂ ಮಿಷನರಿ ಶಾಲಾ ಕಾಲೇಜು ಬೀದರ್ ಜಿಲ್ಲೆಯಲ್ಲಿ ಅದರದ್ದೇ ಆದ ಕೊಡುಗೆ ಇದೆ. ಆದರೆ ಇವತ್ತು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಕುಂಠಿತಗೊಂಡಿದ್ದು, ಮಿಷನ್ ಸಂಸ್ಥೆಗಳಾದ ಆಸ್ಪತ್ರೆ ಹಾಗೂ ಶಾಲಾ ಕಾಲೇಜು ಅಭಿವೃದ್ಧಿ ಪ್ರಗತಿಯ ಬಗ್ಗೆ ಸಭೆಯಲ್ಲಿ ಎಲ್ಲಾ ಸಭಾ ಪಾಲಕರ ಸಲಹೆ ಹಾಗೂ ಅಭಿಪ್ರಾಯ ಪಡೆದು ಫಿರ್ ಸುಬಾ ಹೋಗಿ ಎನ್ನುವ ಹಾಗೆ ಎಲ್ಲರ ಸಹಕಾರದಿಂದ ಮತ್ತೆ ಮಿಷನರಿ ಸಂಸ್ಥೆಗಳಾಗಿರುವ ಮಿಷನ್ ಆಸ್ಪತ್ರೆ ಹಾಗೂ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಮಾಡುವ ಎನ್ನುವ ಬಗ್ಗೆ ಚರ್ಚೆ ಮಾಡಿದರು. ನಾನು ಡಿಎಸ್ ಆಗಿ ಒಂದೇ ವರ್ಷ ಇರ್ತೇನೋ ಅಥವಾ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನಿರುವಷ್ಟು ದಿವಸ ಅಭಿವೃದ್ಧಿ ಕೆಲಸ ಆಗಬೇಕು ಎನ್ನುವ ಉದ್ದೇಶ ಹೊಂದಿದ್ದೇನೆ ಎಂದು ನೂತನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನಾ ಡಿಸೋಜಾ ಥಾಮಸ್ ಅವರು ಮಾತನಾಡಿ ತಿಳಿಸಿದರು. ಇವತ್ತು ಚರ್ಚ್ ನಡೀಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಸಂಸ್ಥೆಗಳು ಅಭಿವೃದ್ಧಿಯಾಗಬೇಕು. ಆಗ ಮಾತ್ರ ಚರ್ಚ್ ಸಮೃದ್ಧವಾಗಿ ಬೆಳೆಯಲು ಸಾಧ್ಯವಾಗಿದೆ ಎಂದರು. ನಾನು ಶೋ ಪುಟ್ಟಪ್ ಮಾಡುವವನಲ್ಲ. ದೇವರ ಸೇವೆ, ದೈವ ಸಂದೇಶ ಸಾರುವುದರ ಜೊತೆಗೆ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವುದರ ಜೊತೆಗೆ ನಮ್ಮ ನಶಿಸಿ ಹೋಗುತ್ತಿರುವ ಮಿಷನ್ ಆಸ್ಪತ್ರೆ ಹಾಗೂ ಶಾಲಾ ಕಾಲೇಜುಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಎಂದರು. ಇವತ್ತು ನಮ್ಮ ಮಧ್ಯೆ ಇರುವ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಲೇ ಲೀಡರ್ ಎಚ್.ಎಸ್. ಮಾರ್ಟಿನ್ ಸರ್ವೇ ಸಾಮಾನ್ಯದವರಲ್ಲ. ಅವರ ಸಹಕಾರದಿಂದ ದಾನಿಗಳ ಸಹಕಾರ ಪಡೆದು ಪುನಃ ನಮ್ಮ ಸಂಸ್ಥೆಗಳನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯಬಹುದಾಗಿದೆ ಎಂದು ಭರವಸೆ, ಹುಮ್ಮಸ್ಸು, ಉತ್ಸಾಹ ವ್ಯಕ್ತಪಡಿಸಿದರು. ಇದೇ ವೇಳೆ ಬಿಆರ್ಸಿ ಲೇ ಲೀಡರ್ ಎಚ್.ಎಸ್. ಮಾರ್ಟಿನ್ ಅವರು ಮಾತನಾಡಿ, ಈಗ ಬಂದಿರುವ ಜಿಲ್ಲಾ ಮೇಲ್ವಿಚಾರಕರು ಸರಳ, ಸಜ್ಜನ ದೈವ ಸಂದೇಶಕರಾಗಿದ್ದು ಅಳಿವಿನಂಚಿನಲ್ಲಿರುವ ನಮ್ಮ ಸಂಸ್ಥೆಗಳನ್ನು ಉಳಿಸುವ ಉತ್ಸಾಹ ಅವರಲ್ಲಿ ಇದೆ. ನಾವು ನೀವೆಲ್ಲ ಸಹಕಾರ ನೀಡಿದ್ದಲ್ಲಿ ಅವರಿಂದ ಪ್ರಗತಿ ಕೆಲಸಗಳನ್ನು ಮಾಡಿಸಬಹುದಾಗಿದೆ ಎಂದರು. ನೀವೆಲ್ಲರೂ ದೈವ ಸೇವಕರಿದ್ದೀರಿ. ಸಮಾಜದ ಯುವಕರನ್ನ ಸರಿ ದಾರಿಯತ್ತ ಕೊಂಡೊಯ್ಯುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಎಂದರು. ಹಾಗಾಗಿ ನೀವುಗಳು ಸ್ಥಿರವಾಗಿರಿ, ಸದೃಢರಾಗಿರಿ. ಅವರಿವರ ಮಾತಿಗೆ ಗೊಂದಲಕ್ಕೊಳಗಾಗದೆ ಸರಿ ದಾರಿಯತ್ತ ಗಟ್ಟಿಯಾಗಿ ನಿಲ್ಲಿ ಎಂದು ಮನವಿ ಮಾಡಿದರು. ಇವತ್ತು ಸಭೆ ಉಳಿದರೆ, ನಮ್ಮ ಸಂಸ್ಥೆ ಉಳಿದರೆ, ಮಿಷನರಿ ಆಸ್ಪತ್ರೆ, ಶಾಲಾ ಕಾಲೇಜು ಉಳಿದಾಗ ಮಾತ್ರ ನಾವುಗಳು ಉಳಿಯಲು ಸಾಧ್ಯವಾಗಿದೆ. ಮನೆಯ ಯಜಮಾನ ಸರಿ ಇದ್ದಾಗ ಮಾತ್ರ ಆ ಮನೆ ಸುಧಾರಣೆ ಆಗಲು ಸಾಧ್ಯ, ಸದೃಢ, ಸಮೃದ್ಧವಾಗಿರಲು ಸಾಧ್ಯ ಎಂದು ಪ್ರತಿಪಾದಿಸಿದ ಅವರು, ಎಲ್ಲಾ ಕುಲ ಜಾತಿಯವರು ಅವರದೇ ಆದ ಕುಲಕಸುಬು ಹೊಂದಿದ್ದಾರೆ. ಅದೇ ರೀತಿ ಕ್ರೈಸ್ತರ ಕುಲಕಸುಬು ಶಿಕ್ಷಣ ಸೇವೆ, ಆರೋಗ್ಯ ಸೇವೆ ನೀಡುವುದಿದೆ. ಆದರೆ ಕ್ರೈಸ್ತರು ಇವತ್ತು ಯಾವ ಕಡೆ ಹೋಗ್ತಾ ಇದ್ದೀವಿ, ಕ್ರೈಸ್ತರ ಸಂಸ್ಥೆಗಳು ಯಾವ ಕಡೆ ಹೋಗ್ತಾ ಇದೆ ಅಂತ ಮನವರಿಕೆ ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಐಎಎಸ್, ಐಪಿಎಸ್, ರಾಜಕಾರಣಿ, ಉದ್ಯಮಿಯಾಗಿ ಹೊರಹೊಮ್ಮಿದ ಅದೆಷ್ಟೋ ಜನರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದವರು ಸಮಾಜಕ್ಕೆ ಇವತ್ತು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಕೊಡುಗೆ ನೀಡ್ತಾ ಇದ್ದಾರೆ. ಆದರೆ ಅವರು ಓದಿದ ನಮ್ಮ ಶಿಕ್ಷಣ ಸಂಸ್ಥೆಯಾಗಲಿ ಅಥವಾ ಆಸ್ಪತ್ರೆ ಅಳಿವಿನಂಚಿಗೆ ಬಂದು ನಿಂತಿದೆ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಮ್ಮ ಸಂಸ್ಥೆಗಳನ್ನು ಮತ್ತೆ ಗಟ್ಟಿಯಾಗಿ ನಿಲ್ಲಿಸಬೇಕಾಗಿದೆ ಎಂದರು. ಇವತ್ತು ಉದಾಹರಣೆಗಾಗಿ ಶಾಹೀನ್ ಶಿಕ್ಷಣ ಸಂಸ್ಥೆ, ಗುರುನಾನ ಶಿಕ್ಷಣ ಸಂಸ್ಥೆಗಳಿವೆ. ಬೇರೆ ದೇಶದಿಂದ ಬಂದು ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ. ನಿಮ್ಮ ಮಕ್ಕಳು ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಮಿಷನರಿ ಸಂಸ್ಥೆಗಳು ಎತ್ತ ಕಡೆ ಸಾಗ್ತಾ ಇದೆ ಅಂತ ಅವಲೋಕನ ಮಾಡಿಕೊಳ್ಳಿ ಎಂದರು. ಹಾಗಾಗಿ ಒಂದು ಸಮಾಜ ಅಭಿವೃದ್ಧಿಯಾಗಬೇಕು ಅಂದಾಗ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಿದಾಗ ಮಾತ್ರ ಆ ಸಮಾಜ ಅಭಿವೃದ್ಧಿ ಆಗಲು ಸಾಧ್ಯ ಎಂದರು. ಈ ಸಭೆಯಲ್ಲಿ ರೆವರೆಂಡ್ ಮನುಶಾಂತ್, ಹಿರಿಯ ಪಾಸ್ಟರ್ ವಿಲ್ಸನ್ ಗಾರ್ಡನ್ ಚರ್ಚ್ ಬೆಂಗಳೂರು, ಡಿಎಸ್ ಅಮ್ಮನವರಾದ ಅನಿತಾ ಡಿಸೋಜಾ ಥಾಮಸ್ ಅವರು, ಬಿಆರ್ಸಿ ಕ್ಯಾಬಿನೆಟ್ ಮೆಂಬರ್ ಜೇಮ್ಸ್ ತಾರೆ, ಆರ್ಎಬಿ ಮೆಂಬರ್ ಜೋಸೆಫ್ ಬಾಲ್ಕಿ, ಜನರಲ್ ಕಾನ್ಫರೆನ್ಸ್ ಮೆಂಬರ್ ರಾಜು ವಡಗಾಂವ್, ಚರ್ಚ್ ಖಜಾಂಚಿ ಜಯಪ್ರಕಾಶ್ ಸ್ಯಾಮ್ವೆಲ್, ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದ ಸೇರಿದಂತೆ ಜಿಲ್ಲೆಯ ಎಲ್ಲಾ ಸಭಾ ಪಾಲಕರು, ಸಂಸ್ಥೆಯ ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ನೂತನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನಾ ಡಿಸೋಜಾ ಥಾಮಸ್ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಸತ್ಕರಿಸಲಾಯಿತು. ನಮ್ಮ ಪ್ರಾಥಮಿಕ ಶಾಲೆ ಮತ್ತೆ ಈ ಎಂಥ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮುಚ್ಚೋಗುವಂತ ಸಂದರ್ಭ, ಮುಚ್ಚೋಗುವಂತ ಸ್ಥಿತಿ ಬಂದಿದೆ. ದಯಮಾಡಿ ನಿಮ್ಮ ಹಳ್ಳಿಗಳಿಂದ ಇಬ್ಬರಾಗಲಿ, ಮೂವರಾಗಲಿ, 4 ಜನ ಆಗಲಿ ನೀವು ತಂದು ನಮಗೆ ರಿಪೋರ್ಟ್ ಮಾಡಿ. ಮೇಡಮ್ ಹತ್ರ ನಾವು ಕಳಿಸ್ತೇನೆ. ಅವ್ರ ಹಾಸ್ಟೆಲ್ನಲ್ಲಿ ಇರುವಂಥ ಮಕ್ಕಳಿಂದ ಇನ್ನೂ ಚೆನ್ನಾಗಿರ್ತದೆ. ಹಾಸ್ಟೆಲ್ ವ್ಯವಸ್ಥೆ ಆದಷ್ಟು ಬೇಗ ಮಾಡಿಸಿದ್ರೆ ಶ್ರೀಯುತ ಮಾರ್ಟಿನ್ ಸರ್ ನಮ್ಮ ಕಾನ್ಫರೆನ್ಸ್ ಲೀಡರ್ ಆಗಿದ್ದಾರೆ. ಇಸ್ ನಾಟ್ ಆರ್ಡಿನರಿ ಪರ್ಸನ್. ಅವರು ಸರ್ವಸಾಮಾನ್ಯ
ಶಾಲೆಗಳು, ನಮ್ಮ ಹಾಸ್ಪಿಟಲ್ ಮತ್ತು ನಮ್ಮ ಹಾಸ್ಟೆಲ್ಗಳು, ನಮ್ಮ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಜೂನಿಯರ್ ಕಾಲೇಜ್, ಡಿಗ್ರಿ ಕಾಲೇಜ್. ಹಾಸ್ಟೆಲ್ನಲ್ಲಿ ಮಕ್ಕಳು ಇರ್ತಾರೆ, ಸ್ಕೂಲಿಗೆ ಬರ್ತಾರೆ. ಅದಕ್ಕಾಗಿ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇದೆ, ಒಂದಕ್ಕೊಂದಕ್ಕೆ ಇವು ಹೃದಯ ಕಟ್ಟಚಿಕ್ಕಂಗೆ ಇವೆಲ್ಲ. ಅದಕ್ಕಾಗಿ ಹಾಸ್ಪಿಟಲ್ ಮತ್ತು ನಮ್ಮ ಸ್ಕೂಲ್ಗಳು, ನಮ್ಮ ಚರ್ಚ್, ಇದರಿಂದ ಇಷ್ಟು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಭಕ್ತರು ನಿಮಗೆ ಚಪ್ಪಾಳೆ ನಿಮಗೆ ಏನು ಮಾಡ್ತಾರೆ, ಪ್ರಶಂಸೆ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ದೇವರನ್ನು ಗುರುತಿಸ್ತಾರೆ. ಅದಕ್ಕಾಗಿ ಪ್ರೈಮರಿ ಸ್ಕೂಲ್ ಅಡ್ಮಿಷನ್ಸ್ಗಳು ಆದಷ್ಟು ನೀವು ತಗೊಂಡು ಬರ್ರಿ. 4, 5, 6 ಎಷ್ಟೇ ಮಕ್ಕಳು ಬರಲಿ, ಬರೋದಕ್ಕೆ ಬೇಡ ಅಂತ ಹೇಳಿ ಒಂದೇ ಅಡ್ಮಿಷನ್ ತಗೊಂಡು ಬೇಡ, ಒಂದು 3-4 ಅಡ್ಮಿಷನ್ಸ್ ಹಿಡ್ಕೊಂಡು ಬರ್ರಿ. ಅದಿಷ್ಟು ಸಪೋರ್ಟ್ ಇದೆ. ನಮ್ಮ ಪ್ರೈಮರಿ ಆಗಿ ಹೈಸ್ಕೂಲ್ ಜೀವ ಬಂದ್ಬಿಡ್ತು. ಹೈಸ್ಕೂಲಿಂದ ಮತ್ತೆ ಜೂನಿಯರ್ ಕಾಲೇಜ್ಗೆ ಮತ್ತೆ ಭಾಳ ಗೆಸ್ಟ್ ಟೀಚರ್ ಇದ್ದಾರೆ. ಪಾಪ ಒಬ್ಬರಿಗೆ ಪರ್ಮನೆಂಟ್ ಟೀಚರ್ ಇದ್ದಾರೆ. ಅವರಿಗೆ ದುಡ್ಡು ಕೊಟ್ಟು ಅವರು ಮತ್ತೆ ಕೊಟ್ಟು 5,000 ಆಗಲಿ, 4,000 ಆಗಲಿ, 2,000 ಆಗಲಿ ಕೊಟ್ಟು ಅವ್ರ ಸ್ಯಾಲರಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವರೇನು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರು ಸಹ ಶ್ರಮೆ ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ನನ್ನವರು ಹೃದಯಪೂರ್ವಕವಾದ ಕಳಕಳಿ ಏನಂದರೆ, ನನ್ನ ಪ್ರೈಮರಿ ಸ್ಕೂಲ್ ಯಾವುದೇ ಕಾರಣಕ್ಕೂ ಮುಚ್ಚಬಾರದು. ದಯಮಾಡಿ ಅಡ್ಮಿಷನ್ ತರ್ತೀರಿ ಅಂತ ಹೇಳಿ ಇವತ್ತು ಆಲಯದಲ್ಲಿ ಅದನ್ನು ನಾನು ಮುಂದೆ ಇಡಲಿಕ್ಕಿದ್ದೇನೆ. ನಮ್ಮ ಮಾತುಗಳು ದಯಮಾಡಿ ನೀವು ವಿಚಾರ ಮಾಡಿ, ಸೇವಕರಿದ್ದೇವೆ, ನಮ್ಮ ಶಾಲೆಗಳು ಬೆಳೆಸೋಣ. ಅಡ್ಮಿಷನ್ ತರ್ತೀರಿ, ಸುಮ್ಮನೆ ಹಾಕೋದು ಬೇಡ, ತರ್ತೇವೆ ಸರ್. ಅಡ್ಮಿಷನ್ ತಂದ್ರಿ ಸರ್. ಹಾಸ್ಟೆಲ್ ರಿಪೇರ್ ಇದೆ, ಹಾಸ್ಟೆಲ್ ಒಂದು ಸಾರಿ ನಾವೆಲ್ಲ ಹೋಗಿ ನೋಡೋಣ. ಅದಕ್ಕೆ ಏನು ಬೇಕು ಅದಕ್ಕೆ ಇಮಿಡಿಯೇಟ್ ಆಗಿ ತಕ್ಷಣವಾಗಿ ನೀವು ಅದನ್ನು ವಿಚಾರ ಮಾಡಬೇಕಂತ ಹೇಳ್ತಾ ನನ್ನ ವಿನಂತಿ. ಮತ್ತು ನಮ್ಮ ಪ್ರೈಮರಿ ಸ್ಕೂಲ್ ಈ ಕಡೆ ಸಮಾಧಿ ಕಡೆ ಇರುವಂಥ ಗೋಡೆ ಒಳಗಿದ್ದಾರೆ, ಒಡೆದಾಕಿ ಒಳಗಡೆ ಬಂದು ಏನಾದ ಡ್ರಿಂಕ್ಸ್ ಮಾಡೋದು ಅದು ಕೆಲಸ ನಡೀತಾ ಇದೆ. ನಾವೆಲ್ಲ ಪ್ರೈಮರಿ ಸ್ಕೂಲಿಂದ ಆಫೀಸಿಗೆ ಹೋಗೋದು ಫುಲ್ ಕತ್ತಲಿತ್ತು, ಯಾವ ಲೈಟ್ ಇಲ್ಲ, ಏನಿಲ್ಲ. ಅವ್ರ ಕನೆಕ್ಷನ್ ಇಲ್ಲ, ಹಾಕಿದ್ರೆ ಒಳಗೆ ಕಟ್ ಮಾಡ್ತಾ ಇದ್ದಾರೆ. ನಾ ಕಟ್ ಮಾಡ್ತಾ ಇದ್ರು ಕನೆಕ್ಷನ್ ಹೋಗಿಲ್ಲ. ನೀರಿನ ಪೈಪ್ ಇರುವಂಥ ವ್ಯವಸ್ಥೆಗಳೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ದಯಮಾಡಿ ಎಲ್ಲ ಆ ವಿಚಾರ ಮಾಡ್ತಿದ್ದೀವಿ, ನೀವೇನು ಚಿಂತೆ ಮಾಡಬೇಡಿ. ಅಡ್ಮಿಷನ್ಸ್ ಮಾತ್ರ ದಯಮಾಡಿ ತಗೊಂಡು ಬರ್ರಿ. ತಿಂಗಳಲ್ಲಿ ಅಷ್ಟು ನಮ್ಮ ಹಳ್ಳಿಗಳಿಂದ 2-3 ಅಡ್ಮಿಷನ್ ತಗೊಂಡು ಬರ್ಬೇಕಂತ ಹೇಳಿ. ಆದ್ದರಿಂದ ಹೈಸ್ಕೂಲ್ ಮಕ್ಕಳು 7 ಮಕ್ಕಳು ತಗೊಂಡು ಬರ್ರಿ. ಪ್ರೈಮರಿ, ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ ಅಡ್ಮಿಷನ್ಸ್ ಈಗ ಆಗಬೇಕು. ಫುಲ್ ಆಗೋಗ್ಬೇಕು ನಿಮ್ಮ ಟೈಮ್ನಲ್ಲಿ. ಒಂದೇ ವರ್ಷ ಟೈಮ್ ನನಗೆ ನೆಕ್ಸ್ಟ್ ಇಯರ್ ಇರ್ತೇವೆ ಗೊತ್ತಿಲ್ಲ. ನಮ್ಗೆ ಇದ್ದಂಥ ಅವಕಾಶ ಒಂದೇ ವರ್ಷ, ಒಂದು ವರ್ಷ ಇರ್ತದೆ ಅವಕಾಶ. ಅದಕ್ಕೆ ಸರಿ ಮಾಡಿದ್ರೆ ವಿಷಯ ನಮಗೆ ಇರ್ತದೆ. ಸರಿ ಮಾಡಿದ್ರೆ ಕೆಲಸ ಈಗ ಡೆವಲಪ್ಮೆಂಟ್ ಬಂದು ಕುಂತು ಕಾರ್ಮಿಕ ಕೋರ್ಸ್ ಕೊಟ್ಟ ನನ್ನ ಡ್ರೆಸ್ಸು, ಸೂಟು, ಬೂಟು, ಪರ್ಫ್ಯೂಮ್ ಅದು ಇದು ನೋಡೋದಲ್ಲ. ಅದು ವೆರಿ ಸಿಂಪಲ್. ನಾನು ಹೇಳಿದೆ ನೀವು ಬರೋದು ನಿಮ್ಮ ಜೊತೆ ಬರೋ. ನನ್ನ ಹತ್ರ ನಾನು ಮೊದಲು ಹೇಳಿದೆ, ಅದು ಶೋಕು ಇದು ಶೋಕು ನನಗೆ ಯಾವುದೇ. ನನ್ನ ಸೇವೆ ಮುಖ್ಯ, ನಮ್ಮ ಸಂಸ್ಥೆಗಳು ಮುಖ್ಯ. ಅದಕ್ಕೆ ದಯಮಾಡಿ ಅಡ್ಮಿಷನ್ಸ್ಗಳು ಈ ವಾರದಲ್ಲಿ, ಮುಂದಿನ ವಾರದಲ್ಲಿ, ಈ ತಿಂಗಳಿನಲ್ಲಿ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ಗಳು ಆಗಲೇಬೇಕು. ಇಲ್ಲ ಮತ್ತೆ ನೋಡೋಣ ಅನ್ನೋದು ಮುಂದೆ ತಳ್ಳಲೇಬೇಕು. ಇದು ಲಾಸ್ಟ್ ಅವಕಾಶ ಇದೆ. ಮತ್ತೆ ಮುಂದೆ ಜೂನ್ ಆದಮೇಲೆ ಜುಲೈ ಮತ್ತು ಅವರ ಅಡ್ಮಿಷನ್ಸ್ ಎಲ್ಲ ಇದಾಗುತ್ತೆ. ಜೂನ್ ತಿಂಗಳಲ್ಲಿ ಅವ್ರಿಗೆ ಅಡ್ಮಿಷನ್ ಬೇಕು. ಅವರು ಗಾಡಿ ಕಟ್ಕೊಂಡು ಹಳ್ಳಿಗೆ ಪ್ರಿನ್ಸಿಪಲ್ ಸಾಹೇಬ್, ಮೇಡಮ್ ಅವರು ಎಲ್ಲ ತಿರುಗ್ತಾ ಇದ್ದಾರೆ. ಸ್ಕೂಲುಗಳಲ್ಲಿ ಮಕ್ಕಳಿಲ್ಲ, ಅದಕ್ಕಾಗಿ ಭಾಳ ಕಣ್ಣೀರು ಹಾಕ್ತಿದ್ದಾರೆ. ಅವ್ರ ಕಣ್ಣೀರು ಹೋರಾಟ ನಮ್ಮನ್ನು ಹಂಚಿಕೊಂಡಿದ್ದಾರೆ. ನಾವು ಓದಿದಂಥ ಸಂಸ್ಥೆ ಪರಿಸ್ಥಿತಿಗಳು ಹಿಂಗೆ ಆಗೋದಪ್ಪ ಅಂಥೇಳಿ ನಮಗೊಂದು ಕಷ್ಟ ಆಗಿದೆ. ಅದಕ್ಕಾಗಿ ಇದು ಕಳಕಳಿಯ ಒಂದು ಹೃದಯಪೂರ್ವಕವಾದ ವಿನಂತಿ. ಇದು ನನ್ನೆಲ್ಲ ಬಿಷಪ್ ಅವರ ವಿನಂತಿ ಸಹ ಆಗಿದೆ. ಅವ್ರು ಹೇಳಿದ್ದಾರೆ, ಹೆಂಗಾರು ಮಾಡಬೇಕು, ನಿಮ್ಮ ಬೀದರ್ ಜಿಲ್ಲೆ ಸಂಸ್ಥೆಗಳು ಸುಧಾರಣೆ ಆಗ್ತದೆ. ಅದಕ್ಕಾಗಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ದಯಮಾಡಿ ಅಡ್ಮಿಷನ್ಸ್ ತೊಗೊಂಡ್ರಿ. ಮತ್ತು ಹೈಸ್ಕೂಲ್ ಅಡ್ಮಿಷನ್ 7th 8th ನೋಡಿ. ಪ್ರೈಮರಿ ನೋಡಿದ್ರೆ ಹೈಸ್ಕೂಲ್ ಅಡ್ಮಿಷನ್ಸು ಅಷ್ಟೇ ಮುಖ್ಯ. ಪ್ರೈಮರಿ, ಹೈಸ್ಕೂಲ್, ಡಿಗ್ರಿ ಕಾಲೇಜ್ ಮತ್ತು ಜೂನಿಯರ್ ಕಾಲೇಜ್ 4 ನೋಡಿ. ಈ ಸರಿ ಡಿಗ್ರಿ ಕಾಲೇಜಿನಲ್ಲಿ BCom ಬ್ರಾಂಚ್ ಪ್ರಾರಂಭವಾಗಿದೆ. ಬರುವ ದಿನದಲ್ಲಿ BSc ಅದು ಸಹ ನೀವು ನೋಡ್ತೀವಿ. ಮತ್ತು ನಮ್ಮಲ್ಲಿ ನರ್ಸಿಂಗ್ ಕಾಲೇಜ್ ಇದ್ದು ಇನ್ನೂ ಅದು ಕ್ಲೋಸ್ ಆಗಿದೆ. ನರ್ಸಿಂಗ್ ಕಾಲೇಜ್ ಕ್ಲೋಸ್
ಅಷ್ಟೇ ಮಾಡೋ ಲೀಡರ್ ಮುಂದಾಗಬೇಕಷ್ಟೇ. ಅದಕ್ಕಾಗಿ ಇದಕ್ಕೆ ನೀವು ಕೈ ಜೋಡಿಸ್ತೀರಿ ಅಂತ ಹೇಳಿ ನಮ್ಮ ನಂಬಿಕೆ ಇದೆ. ನಮ್ಮ ಹಳ್ಳಿಯಲ್ಲಿ ಸೇವೆ ಮಾಡುವಂಥ ಎಲ್ಲ ಸಭಾಪಾಲ ನೀವು ಚೆನ್ನಾಗಿ ಬೇಕಿದೆ. ದಯಮಾಡಿ ಅಧ್ಯಕ್ಷರು ತರ್ರಿ, ಎಲ್ಲರೂ ತರ್ತೀರಿ ಅಂತ ಹೇಳಿ ಪ್ರಮಾಣ ಮಾಡ್ತೀರಿ. ಒಣ ತಲೆ ಹಾಕ್ತೀನಿ ಬೇಡ, ಎರಡಕ್ಕಿಂತ ಹೆಚ್ಚು 3-4 ಏರಿಯಲ್ಲಿ ತಿಂಗಳಲ್ಲಿ ಒಂದು ಒಳ್ಳೆ ಗುಡ್ ರಿಸಲ್ಟ್ ನಮಗೆ. ಹಾಸ್ಟೆಲ್ ನಾವು ನೋಡ್ತೀವಿ, ಶಾಲೆಗಳು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಬಂದು ಅಲ್ಲಿ ಕುಂತು ಏನ್ ಮಾಡ್ತೀವಿ ಅಂದ್ರೆ ನಾವಿದೆ ಇಲ್ಲಿ ಓದಿದೆ ಹಾಸ್ಟೆಲ್ದಾಗ ಇರದೆ ಗಂಜಿ ಕುಡ್ದೆ ಹುಳ ಬೇಯಿಸಿ ಗಂಜಿ ಕುಡ್ದೆ ಅವೆಲ್ಲ ಹೇಳ್ಕೊಂಡು ಬರೀ ಕಥೆಯೇ ಆಗಿರುವ ಸದ್ಯ ನಮ್ಗೆ ಇಷ್ಟು ಒಳ್ಳೆ ವ್ಯವಸ್ಥೆ ಗೌರ್ಮೆಂಟ್ ನಮ್ಗೆ ಸಹಾಯ ಬರ್ತದೆ. ಅದೆಲ್ಲ ಸಹಾಯ ತರಲಿಕ್ಕೆ ಲೀಡರ್ಗಳು ನಮ್ಮಲ್ಲಿದ್ದಾರೆ, ನಾಯಕರಿದ್ದಾರೆ. ನೀವು ಮಾತ್ರ ಮಕ್ಕಳಿದ್ದಾರಂತ ಜವಾಬ್ದಾರಿ ನಿಮ್ಮದು. ಸರ್ ಸುಮಾರು 10 ವರ್ಷದಿಂದ ನಿಮ್ಮ ಮಧ್ಯದಲ್ಲಿ ತುಂಬ ಗ್ಯಾಪ್ ಆಗಿತ್ತು. ಇಂಥ ಅವಕಾಶ ಸಿಗಲಿಲ್ಲ. ನಿಮಗೂ ನಮಗೂ ಭೇಟಿಯಾಗದಿರುವಂಥ ಪರಿಸ್ಥಿತಿ ಇತ್ತು. ಯಾವುದೋ ಒಂದು ಕಾರಣಗಳಿಂದ ಇವತ್ತು ನಿಮ್ಮ ಜೊತೆ ಬಂದು ನಿಮ್ಮೆಲ್ಲ ನೋಡಿ ಸಂತೋಷ ಪಡುವಂಥ ಅವಕಾಶ ನೀವು ಕೊಟ್ಟಿದ್ದಾನೆ. ನೀವು ನಾವೆಲ್ಲರ ಜೊತೆ ಸೇವಕರು. ನಾವು ಅನೇಕ ವರ್ಷಗಳಿಂದ ಈ ಬೀದರ್ ಜಿಲ್ಲೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ನೀವೆಲ್ಲರ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ಇದೆ. ಇವತ್ತು ಕೂಡ ಅವರು ಜಿಲ್ಲೆಗೆ ಜಿಲ್ಲಾ ಮೇಲ್ವಿಚಾರಕ್ಕಾಗಿ ಬಂದಿರತಕ್ಕಂಥದ್ದು ಇದಕ್ಕೆ ಇದು ನಿಮ್ಮೆಲ್ಲರ ಪ್ರಾರ್ಥನೆ, ಎಲ್ಲರ ಸಹಕಾರ. ಮುಂದೆ ಕೂಡ ಅವರಿರುವವರೆಗೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ. ನಮ್ಮ ಜಿಲ್ಲೆ ಬೆಳೆಯಲಿ, ನಮ್ಮ ಸಂಸ್ಥೆಗಳು ಉದ್ಧಾರ ಆಗಲಿ, ನಮ್ಮ ಜಿಲ್ಲೆಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಪ್ರಾರಂಭ ಆಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ. ನಾವೆಲ್ಲರೂ ಅವ್ರ ಹಿಂದೆ ನಿಂತ್ಕೊಳ್ಳೋಣ. ಯಾವ ಒಂದು ವ್ಯತ್ಯಾಸ, ಯಾವುದೇ ಒಂದು ತಾರತಮ್ಯಗಳಿಲ್ಲದೆ ಒಂದೇ ಮನಸ್ಸಿನಿಂದ ಐಕ್ಯತೆಯಿಂದ ನಾವು ಅವರಿಗೆ ಸಹಾಯ ಮಾಡೋಣ, ಸಪೋರ್ಟ್ ಮಾಡೋಣ. ಎಂಥ ಪರಿಸ್ಥಿತಿಯಲ್ಲೂ ಅವ್ರ ಜೊತೆಯಲ್ಲಿ ನಾವು ನಿಂತ್ಕೊಳ್ಳೋಣ. ಇದು ನಮ್ಮೆಲ್ಲರ ಒಂದು ಜವಾಬ್ದಾರಿ, ಕರ್ತವ್ಯ. ಅದಕ್ಕಾಗಿ ನಾವು ಕೂಡ ಎಲ್ಲಿದ್ದರೂ ಕೂಡ ಈ ಜಿಲ್ಲೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ, ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಕುಟುಂಬವನ್ನು ಆಶೀರ್ವದಿಸಿ ಇನ್ನು ಮುಂದೆ ಅವ್ರ ನೇತೃತ್ವದಲ್ಲಿ ಏನೇನು ಆಗಬೇಕಾಗಿದೆ ಅವರ ಕಾರ್ಯಗಳು ಜರುಗುತ್ತದೆ. ಯಾರು ನಿಲ್ಲಿಸೋಕ್ಕಾಗಲ್ಲ. ನಿಮ್ಮೆಲ್ಲ ಆಶೆ ಆಕಾಂಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ಏನಿವೆ ದೇವರು ಅವ್ರ ಮೂಲಕ ಆಗುವ ನೀವು ಮಾಡ್ತಾನೆ. ನಮ್ಮ ಸನ್ಮಾನ್ಯ ಬಿಷಪ್ ಅವರು ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡಬೇಕಾಗಿ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಅದನ್ನು ನಿಮ್ಮೆಲ್ಲರನ್ನು ಆಶ್ವಾಸನೆ, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ಈ ಅವಕಾಶ ಒದಗಿಸಿಕೊಟ್ಟಂಥ ಅಯ್ಯನವರಿಗೂ, ಅಮ್ಮನವರಿಗೂ, ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ಎರಡು ಮಾತು. ನೀವ್ಯಾರು ಸರ್ಕಾರಿ ನೌಕರರಲ್ಲ, ನೀವ್ಯಾರು ಉದ್ಯೋಗಸ್ಥರಲ್ಲ. ತಾವು ಯೇಸು ಕ್ರಿಸ್ತನ ಮುಖಾಂತರ ಸಮಾಜದಲ್ಲಿ ದೈವ ಸಂದೇಶ ತರ್ತಕ್ಕಂಥದ್ದು, ಸಮಾಜದ ಬದಲಾವಣೆ ತರ್ತಕ್ಕಂಥದ್ದು, ಸಮಾಜದ ಯುವಕರನ್ನು ಸರಿದಾರಿ ತರ್ತಕ್ಕಂಥ ಭಾಳ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಸೇವಕರು, ದೈವ ಸೇವಕರಿಗೆ ನಿಜವಾಗ್ಲೂ ಹಿಂದೆ ಏನಾಗಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. ಹಿಂದೆ ಆಗಿದ್ದು, ಹಿಂದೆ ಮಾಡಿದ್ರು ಎಲ್ಲರೂ ನಾವು, ಇವತ್ತಿದ್ದವರು ಎಲ್ಲರೂ ನಾವು. ಆದರೆ ದಯವಿಟ್ಟು ಅಯ್ಯೋ ಹಾಕ್ತಕ್ಕಂಥ ಯೋಜನೆ ಏನಾದರೂ ಮಾಡಬೇಕಂತ ನಿಜವಾಗಿ ಆ ವ್ಯಕ್ತಿಯವರಿಗೆ ಮನಪೂರ್ವಕವಾಗಿ ಆ ಯೇಸು ಕ್ರಿಸ್ತನಿಗೆ ನಂಬಿ ಆತನ ಹೆಚ್ಚಿದಾಗ ಹೆಚ್ಚು ವಿಶೇಷವಾಗಿ ದೈವ ಸೇವಕರು ನೀವೆಲ್ಲ ನಡೆದ್ಮೇಲೆ ನಿಮ್ಮದೊಂದು ಭಾವನೆ, ನಿಮ್ಮದೊಂದು ವಿಚಾರ ನೋಡಿದ್ಮೇಲೆ ಇಡೀ ಸ್ಥಳೀಯ ಯಾರೇ ನಮ್ಮದು ಈ ಸಭೆಯಲ್ಲಿರ್ತಕ್ಕಂಥ ನಾಯಕಗಳಿದ್ದಾರೆ, ಲೀಡರ್ಸ್ಗಳಿದ್ದಾರೆ, ನಾವೆಲ್ಲ ಸಾಹೇಬರ ಜೊತೆಗೆ ಬೆನ್ನೆಲುಬಾಗಿರ್ತೇವೆ. ಆರೋಗ್ಯದ ಕೆಲಸ ನಿಂತು ಹಿಂದೇನಾಗಿದೆ ವಿಚಾರ ಮಾಡಿ. ಈಗ ಮತ್ತೆ ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ, ಮತ್ತು ದಯವಿಟ್ಟು ನಾಳೆ ಬಿಟ್ಟಿದ್ದವರು ನೀವೇ, ಇವತ್ತಿನ ಬಿಟ್ಟಿದ್ದವರು ನೀವೇ, ನಾಳೆ ಬಿಟ್ಟಿದ್ದವರು ನೀವೇ. ನಿಮ್ಮ ಮನಸಾಕ್ಷಿಗಳು ಎಲ್ಲಿ ಹೋಗ್ತಾ ಇದೆ? ಯಾರು ಸಾಕಲ್ಲ ಸರ್, ನೀವೆಲ್ಲ ಗುರುಗಳಿದ್ದೀರಿ. ನಾನು ಹೇಳೋದ ಎಲ್ಲಾದರೂ ಯಾವ್ದಾರ ಮನಸ್ಸಿಗೆ ನೋವಾದ ನಮ್ಗೆ ಯಾಕೆ ನೋವಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಯಾರು ವ್ಯಕ್ತಿಗತವಾಗಿ ಯಾರ್ದು ಏನು ವೈಮನಸ್ಸಿಲ್ಲ. ನಿಮ್ದು ನಮ್ಮ ಸರ್ವೋಚ್ಚ ಅಧಿಕಾರಿಗಳಾದಂಥ
ಬ್ಯಾಂಗ್ಳೂರು ವಿಶ್ವ ಕಾನ್ಫರೆನ್ಸಿನ ಬಿಷಪ್ ಅವರ ಆದೇಶ ನಾವು ನೀವು ಬದ್ಧರಾಗಿರ್ಬೇಕಾ, ಪಾಲನೆ ಮಾಡಬೇಕು. ಇವತ್ತು ಇಡೀ ಕಾಂಗ್ರಿಗೇಷನ್ ಜನ ಇವತ್ತು ಡಿಸೋಜ ಥಾಮಸ್ ಕಡೆ ನೋಡ್ತಾ ಇದೆ, ನಿಮ್ಮ ಕಡೆ ನೋಡ್ತಾ ಇದೆ, ಪ್ರಕಾಶ್ ಅವ್ರ ಕಡೆ ನೋಡ್ತಾ ಇದೆ, ಜೇಮ್ಸ್ ಅವ್ರ ಕಡೆ ನೋಡ್ತಾ ಇದೆ, ಇಲ್ಲಿ ಬಂದಂತ ಇಮಾನ್ಯುಯಲ್ ಅವ್ರ ಕಡೆ ನೋಡ್ತಾ ಇದೆ. ಯಾವ ಮಾರ್ಗದಾಗ ಹೋಗ್ತಾ ಇದ್ದೀವಿ ನೀವು ತಪ್ಪು ತಿಳ್ಕೊಬೇಡ್ರಿ. ನೀವು ಜನ ಭಾಳ ಅಬ್ಸರ್ವ್ ಮಾಡ್ತಾ ಇದೆ. ನೀವು ಮೊದಲು ದೇವರಿಗೆ, ನಂತರ ನಿಮ್ಮ ಸಭೆಯ ಜನರಿಗೆ ನೀವು ಉತ್ತರ ಕೊಡ್ತಕ್ಕಂಥ ವ್ಯಕ್ತಿಗಳಾಗ ನೀವು ನಿಮ್ಮ ಜನ ಕರೆಕ್ಟ್ ಆಗ. ಇಲ್ಲಂತಂದ್ರೆ ಸಭೆ ಉಳಿದ್ರೆ ನೀವು ಉಳಿತೀರಿ, ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಉಳಿದ್ರೆ ನೀವು ಉಳಿತೀರಿ, DRT ಉಳಿದ್ರೆ ನೀವು ಉಳಿತೀರಿ. ಹುಟ್ಟಿ ಹಾಕಿ ಜನ್ಮ ಕೊಟ್ಟಿದ್ದ ತಾಯಿಗೆ ಇವತ್ತು ನಾವು ಮಾರಾಟ ಮಾಡಿದೀವಿ ಅಂದ್ರೆ ನಾವೇ ಉಳಿಯಕ್ಕೆ ಸಾಧ್ಯ. ಸಮಯ ಬಂತು ಇನ್ನೊಂದು 1 ನಿಮಿಷ ಮಾತಾಡ್ತೀವಿ, ಆದರೆ ಇವಾಗ ನನಗೆಲ್ಲೋ ಮಾತಾಡಲಿಕ್ಕೆ ಮನಸ್ಸು ನಾನು ಪರ್ಮಿಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆಲ್ಲ ನೋಡ್ಬೇಕು. ಯಾಕಂದ್ರೆ ಯಾವಾಗ ಜೀಸಸ್ 270 ಸಾರಿ ನಮ್ಗೆ ಕ್ಷಮಾಪಣೆ ಮಾಡ್ತಾರೆ. ನಾವು ನಮ್ದ್ರೆ ಒಂದ್ಸರ್ತಿ ಕ್ಷಮಾಪಣೆ ಮಾಡ್ಕೊಂಡಲ್ವ, ನಮ್ದ್ರೆ ನಾವು ಒಂದ್ಸರ್ತಿ ವೈಮನಸ್ಸುತ್ತೆ ಆಗಲ್ಲ. ಅದಕ್ಕೆ ದಯವಿಟ್ಟು ಸೇವಕ ಜನರು ಕೈ ಮುಗಿದು ಕೇಳ್ತೀನಿ, ಸಮಯ ಬಂದಾಗ ಇನ್ನೊಂದ್ಸಲ ನಾನು ಮಾತಾಡ್ತೀನಿ, ಬಿಚ್ಚು ಮಾತಾಡ್ತೀನಿ, ಮನಸ್ಸಿಗೆ ನಮಗೆ ಗೊತ್ತಾಗ್ತದೆ ಏನೇನು ಆಗಿದೆ ಏನೇನ. ಅದಕ್ಕೆ ಸಮಯ ಬಂದರೆ ಅದನ್ನು ಮಾತಾಡೋದಿಲ್ಲ. ಯಾಕಂದ್ರೆ ಮೊದಲೇ ಹೇಳ ಎಲ್ಲ ಮರೆತು ಹೋಗ್ಬೇಕು. ಹೊಸದಾಗಿ ಬಂದಂಥ ಮೇಲ್ವಿಚಾರಕರ ನೇತೃತ್ವದಾಗ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತದೆ, ಹೊಸ ಅಭಿವೃದ್ಧಿ ಸ್ಟಾರ್ಟ್ ಆಗ್ತದೆ. ಅದು ಹೊರತಾಗಿ ನಮ್ಮ ಜನ ಒಂದು ಹಳ್ಳಿನ ಗಾದೆ ಮಾತಲ್ಲ, ಜವಾಬ್ದಾರಿ ಕುರಿ ತಿಂಬರು ಹೋದು ಕೊಡ ತಿಂಬರು. ದಯವಿಟ್ಟು ಜನರಿಗೆ ಆ ಅವಕಾಶ ಅದು ಏನಾದರೂ ನನಗೆ ಹಿಡ್ಕೊಂಡು ನಾವು ಮಾಡೋದ್ರೆ ಅದು ಕೆಟ್ಟಂದ್ರೆ ಫಸ್ಟ್ ಬರೋದು ಯಾರಿಗೆ? ಅಯ್ಯರಿಗೆ. ಯಾಕಂದ್ರೆ ಲಾಸ್ಟ್ ಸಂಡೇ ನಾವು ಅದ್ಭುತವಾದ ಸಂದೇಶ, ಅವ್ರ ಮಾತಿನ ನೋವಿತ್ತು, ಒಂದೊಂದು ಮಾತಿನ ಪ್ರೀತಿ ಇತ್ತು, ಒಂದೊಂದು ಮಾತಿನ ಅಭಿವೃದ್ಧಿ ಇತ್ತು. ಎಲ್ಲಕ್ಕಿಂತ ವಿಶೇಷವಾಗಿ ಆ ಮಾತಿನ ಕ್ಷಮಾಪಣೆ. ನಾನೊಂದು ಯಾರು ಉಳಿದಿಲ್ಲ, ನಾವೊಂದು 4 ದಿವಸ ಹೋಗ್ತೀವಿ. ದಯವಿಟ್ಟು ಇವತ್ತೆಲ್ಲರಿಗೂ ಕೂಡ ಬಹಳ ಸಂತೋಷ. ಮತ್ತು ನಾನು ಯಾರ ಬಗ್ಗೆ ವಿರುದ್ಧವಾಗಿ ಹೊಟ್ಟೆ ಕಿಚ್ಚಿ ಮಾತಾಡ್ತಾ ಇಲ್ಲ. ನಾನು ಏನು ನನ್ನ ಬಾಯಿನ ಆಡ ಮಾತು ನಿಮ್ಮ ಕಿವಿಗೆ ಹೋಗ್ತಾ ಇದ್ದಿರ್ಬೇಕು. ನನ್ನ ಆತ್ಮದ ನಡೀತಕ್ಕಂಥದ್ದು ನಿಮ್ಗೆ ಗೊತ್ತಿಲ್ಲ, ಬಟ್ ಆ ಪರಮಾತ್ಮ ಗೊತ್ತಿದೆ. ಪಾಠಗಳಲ್ಲಿ ಆತ್ಮದಾಗ ಏನು ನಡೆದಿದೆ ಅದು ನಮ್ಮ ತಂದೆ ಪೂರ್ಣ. ನಾನು ಒಂದೇ ಉದ್ದೇಶ, ಇವತ್ತು ಜೇಮ್ಸ್ ಅವರಾಗಿರಲಿ, ಜೋಸಫ್ ಅವರು ಬಂದು ಬಾಲ್ಕಿದ್ರು ಅವರಾಗಿರಲಿ, ಪದಾಧಿಕಾರಿಗಳು ಯಾರೇ ಆಗಿರಲಿ, ನಮ್ಮೆಲ್ಲರೂ ಒಂದೇ ಉದ್ದೇಶ. BRTನಲ್ಲಿ ಬರ್ತಕ್ಕಂಥದ್ರಿಂದ ಬೀದರ್ ಬೆಂಬಲಿಸ್ತದೆ, ಬೀದರ್ ಬೆಂಬಲಿಸ್ತದೆ ಜಿಲ್ಲಾ ಮೇಲ್ವಿಚಾರಕರು, ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ದೈವ ಸೇವಕರು ಇವತ್ತು BRTಗೆ ಬರ್ತಕ್ಕಂಥ 1 ವರ್ಷದ ಮಾದರಿಯ ಸಭೆ ಆಗಿ ತಾವೆಲ್ಲ ಎಲ್ಲಿವರೆಗೆ ಬದಲಾವಣೆ ಬರೋದಲ್ಲ ಅವೆಲ್ಲ ವಿಶೇಷ ಸೈಕಲ್ ಚರ್ಚೆಗಳಿಗೆ ಅವರು ನಮ್ಮ ಬಂಧುಗಳು, ಅವ್ರ ಬಗ್ಗೆ ನಾವು ಏನು ಮಾಡೋಕ್ಕೆ ಮನಸ್ಸಿಲ್ಲ. ವೈಯಕ್ತಿಕವಾದ ಯಾವುದು ತಕರಾರಿಲ್ಲ. ಸಭೆ ವಿಷಯ ಬಂದರೆ ನಾವು ಮಾತಾಡ್ತೀವಿ. ಮತ್ತು ಸಭೆ ಬಂದು ನಿಶ್ಚಿತ ಸಾಹೇಬ್ ಏನೇ ಅನಿಸ್ಲತ್ತದ ಜಗಳ ಆಡೋದು ಅಯ್ಯರೇ ಧರ್ಮ ತೆಗೆದಾಗಿದ್ದೀವಿ, ನಿಮ್ಮ ಕೈ ಮುಗಿತೇವೆ. ಮ್ಯಾಲೆ ಕಾಣತ್ತಂತೆ ಕಣ್ಣಿಗೆ ಕಾಣತಕ್ಕಂಥ ದೇವರು ಮ್ಯಾಲೆ, ಕಣ್ಣಿಗೆ ಕಾಣತಕ್ಕಂಥ ದೇವರೇ ನೀವು ಕೈ ಮುಗಿದು ಕೇಳ್ತೇವೆ ಬೇಡ. ಮತ್ತು ಕೆಲವರಿಗೆ ಕೆಲವರಿಗೆ ನಮ್ಮ ಹತ್ರ ಆಗಡೆ ಕೆಲವು ಬಂದದಂದ್ರೆ ನಮ್ಮ DS ಬಂದ ನಾವು ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ. ಯಾರು DS ಯಾರಲ್ಲಿ ಬೀದರ್ ಜನರು DS ಮಾಡಿದಂತೆ ಆ ವಿಚಾರ ಇತ್ತು. ಹಿಂಗೆ ಬೀಳ್ತದ ಜನರಿಂದ ನಾವು ಅವತ್ತು ಜಿಂದಗಿ ಬಂದು ನೆನೆಸ್ಕೋಬೇಕಾಯ್ತಲ್ಲ. ಆ ಮೇಲ್ವಿಚಾರಕರ ಹೆಸರು ಕೆಡ್ತಕ್ಕಂಥ ಕೆಲಸ ಒಬ್ಬರೇ ಯಾರ ಮಾಡಿದ್ರೆ ಜನ ದಂಗೆ ಹೇಳ್ತಾರೆ. ಪ್ರತಿ ಒಂದು ಟ್ಯಾಬ್ಲೆಟ್ 4 ನಮ್ಮ ಡಿಸಿಪ್ಲಿನ್ ಪ್ರಕಾರ ಪ್ರತಿ
ಚರ್ಚಿಂದ ಅಂಕ ಕೊಡೋರು ಜನ, ಚರ್ಚಿಂದ ಲೈಟ್ ಬಿಲ್ ಕಟ್ಟೋ ಜನ, ಚಂದ್ರಿಗೆ ಸುಣ್ಣ ಹಾಕೋರು ಜನ. ಯಾಕಂದ್ರೆ ನಾನು ಕೆಲವೊಂದು ಕೇಳೋದಿಲ್ಲ, ಸಾಹೇಬರು ನಾವು ವಿಚಾರ ಇಲ್ಲ ಕರೆಕ್ಟೇ, ಈಗ ನೋಡ್ಕೊತೇವೆ ಒಬ್ಬೊಬ್ಬರಿಗೆ ಡಿಸೋಜ ಬಂದ ಆ ವ್ಯಕ್ತಿ ಭಾಷಣ ಕೇಳಿದ್ರೆ ಮಾತೆ ಅವತ್ತಿಂದು ಪ್ರಸಂಗ ಕೇಳಿದ್ರ ನಾವಂತ ನಾಲ್ಕು ನಾವು ಮಾತಾಡಬೇಕು. ದೇವರು ಮಾಫ್ ಮಾಡಿ ಎಲ್ಲರೂ ಯಾವಾಗ ಚರ್ಚನ ತಗೊಂಡೆ ನಮ್ಮಂತವ್ರು ಆ ಮಾತೇ ಆಡಲ್ಲ. ಅವತ್ತು ನಾನು ಅಲ್ಲಿ ಕೂತು ಕೇಳಿದ್ವಿ, ಒಂದು ಒಳ್ಳೆ ಸೀರಿಯಲ್ ಬಂದ್ರೆ ಟೈಮ್ ಎತ್ತೈತೋ ಕೊಡ್ತಾರೆ, ಹೆಣ್ಮಕ್ಳು ಕೊಡ್ತಾರೆ, ಅಡುಗೆ ಹೋದೈತೋ ಖಬರ್ ಇರಲ್ಲ, ಹಾಲು ಉಂಟದ ಖರಾಬ್ ಸೀರಿಯಲ್ ಹೇಳ. ಅವತ್ತು ಅವರು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಮಾಡಿದ ಸ್ಪೀಚ್ 5 ನಿಮಿಷದ ಮುಗಿದಾಗ ಅನ್ಸಲ್ಲ. ಅಂದ್ರೆ ಅಷ್ಟು ರುಚಿಕರವಾದ ಸಂದೇಶ. ಅದಕ್ಕೆ ವಿಶೇಷವಾಗಿ ನಾನು ಇಲ್ಲಿ ಕುಂತವರಿಗಲ್ಲ, ನಾನು ಎದುರು ಕುಂತಂತ ನಮ್ಮ ದೈವತೆಯವರು ಕಾಲಿ ಕೈ ಮುಗಿದು ಕೇಳತ್ತೀನಿ, ಬದಲಾವಣೆ ತರಲಿ, ಚರ್ಚ್ ಉಳಿಸ್ರಿ, ನಾವೇ ಜನ ಸೇವೆ ಮಾಡಿ. ಇವತ್ತು ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ, ಹಾಸ್ಪಿಟಲ್ ಬಗ್ಗೆ ಹೇಳ, ತಮಗೆಲ್ಲ ಗೊತ್ತಿರ್ಬೇಕು. ಕುಲ ಕಸುಬು ಅಂದ್ರೆ ಏನಂದ್ರೆ ಕುಲ ಕಸುಬು ಅಂತಂದ್ರೆ ಒಂದು ಪರಂಪರೆ ಇದೆ. ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಇದೆ. ಏನ್ ಸಂಸ್ಕೃತಿ ಅಂದ್ರ ಚಪ್ಪಲಿ ಹೊಲಿಯೋದಿಗೆ ಆಗುತ್ತೆ, ಸಂಗಾರ ಬಂಗಾರ ಮಾಡೋನಿಗೆ ಏನಂದ್ರೆ ಗಟ್ಟಿ ಕೆಲಸಗಳು, ಮಡಿ ಟೇಬಲ್ ಮಾಡೋವಿ, ಅಡಿಗೆ ಹಿಂಗ ಒಂದೊಂದು ಜಾತಿ ತಮ್ಮದೇ ಆದ ಕುಲ ಕಸುಬು ಅಂತ ತಮಗೆ ಗುರ್ತಿರ್ಬೇಕು. ನಿಮ್ಗೆ ಗುರ್ತಾರ ನಮ್ಮ ಕುಲ ಕಸುಬು ಏನದ ನಾನು ಹೇಳ್ತೀನಿ. ಕ್ರೈಸ್ತರ ಕುಲ ಕಸುಬು ಏನದ? ಈ ಕ್ರೈಸ್ತರ ಕುಲ ಕಸುಬು ಆ ಬಂದಂತ ಮಿಷನರಿಗಳು ನಮ್ಮ ಕುಲ ಕಸುಬು ಎತ್ತ ಪಟ್ಟೋಗ್ಯಾರ. ಇಡೀ ಭಾರತದಾಗ ಇಂಥ ಕುಲ ಕಸುಬು ಯಾರು ಬಂದಿಲ್ಲ. ಅದು ಹಾಸ್ಪಿಟಲ್ ಇರ್ತಕ್ಕಂಥದ್ದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು, ಜನರಿಗೆ ಆರೋಗ್ಯ ಸುಧಾರಣೆ ಮಾಡೋದು, ಮತ್ತೆ ಅಜ್ಞಾನದಿಂದ ಜ್ಞಾನದ ಕಡೆ ತರ್ತಕ್ಕಂಥ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಇದು ನಮ್ಮ ಕುಲ ಕಸುಬು. ಎಲ್ಲಿ ಜೀವಂತವಾಗಿದೆ ಹೇಳಿ, ಇವತ್ತು ಎಲ್ಲಿ ನಮ್ಮ ಕುಲ ಕಸುಬು ಜೀವಂತವಾಗಿದೆ? ಖಡ್ಗೂರ್ ಕುಲ ಕಸುಬು ಏನದ? ದನ ಕೊಯ್ಯೋದು, ಮಾಂಸಾಹಾರ. ಇವತ್ತು ಇದನ್ನು ಕುರೇಶಿ ಜಾತಿ ಸಂಬಂಧಪಟ್ಟಿರೋ 200-300 ಜನ ಡಾಕ್ಟರ್ ಇದ್ದಾರೆ. ನಿಮ್ಮ ಕುಲ ಕಸುಬಿಗೆ ಸಂಬಂಧಪಟ್ಟಿ ನಿಮ್ಮ ಮುಂದಿನ ಜನರೇಷನ್ ಇವತ್ತು ಎಲ್ಲಿ ಯಾವ ಡಾಕ್ಟರ್ ಹೊರ ತೋರ್ತೀರಿ, ಎಲ್ಲಿ ಇಂಜಿನಿಯರ್ ಹೊರ ತೋರ್ತೀರಿ, ಎಲ್ಲಿ ನಿಮ್ಮ ಸ್ಕೂಲ್ ನಡೀಲ ತೋರ್ತೀರಿ, ಎಲ್ಲಿ ನಿಮ್ಮ ಹಾಸ್ಪಿಟಲ್ ನಡೀಲ ತೋರ್ತೀರಿ. ನಿಮ್ಮ ಸ್ಕೂಲ್ನಾಗ ಓದಿದವರು IAS IPS ಆಗ್ಯಾರ, ನಿಮ್ಮ ಹಾಸ್ಪಿಟಲ್ದಾಗ ಜನ್ಮ ತಗೊಂಡಿರೋರು ದೇಶದ ಮಹಾನುನ್ನತ ಸ್ಥಾನದಾಗ. ಅದು ನಿಮ್ಮ ಕುಲ ಕಸುಬಿಗೆ ಕುಲ ಕಸುಬು ಎಂತ ತಯಾರು ಮಾಡಿ. ಅದಕ್ಕೆ ಹೇಳಿದ್ರು ಮಿಷನರಿಗಳು ಅಡ್ಡಾಡ್ತಾರ, ಸ್ಯಾಕ್ರಿಫೈಸ್ ಮಾಡಿ ಜನ ಅಡ್ಡಾಡ್ತಾರ. ಇವತ್ತು ಶಾಹಿನ್ ಕಾಲೇಜ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ತಮಗೆ. ಅವ್ರ ಕುಲ ಕಸುಬು ಅನ್ನೋದು ಇವತ್ತು ನಮ್ಗೆ ಹೆಮ್ಮೆ ಆದಂಥ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅದ, ನಾನು ತಿರಸ್ಕಾರ ಮಾಡತ್ತೀನಿ, ಬಟ್ ಅದು ಅವ್ರ ಕುಲ ಕಸುಬು. ಆದ್ರೆ ಇವತ್ತು ಅವ್ರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೊಡ್ಬಿಟ್ರೆ ಎಲ್ಲಿ ಬಂದಾವ. ಬೀದರ್ ಜನ ಭಾರತ ತುಂಬಾ ವಿದ್ಯೆ ಮಾಡಕ್ಕೆ ಹೋಗ್ತಾರೆ. ಇತಿಹಾಸದ ಶಾಹಿನ್ ಕಾಲೇಜಿಗೆ ಇವತ್ತ ವಿದೇಶದಿಂದ ಬಂದು ಓದ್ತಕ್ಕಂಥ ಮಕ್ಕಳು ಅಂತೀವಿ. ಇಲ್ಲಿ ನೀವು ಪಾಸ್ ಆಗಿದ್ದೀರಿ, ಇಲ್ಲಿ ನೀವು DS ಇದ್ದೀರಿ, ನಿಮ್ಮ ಧರ್ಮ ಪತ್ನಿಯವರು ಬೇರೆ ಸ್ಕೂಲ್ನಾಗ ಕೆಲಸ ಮಾಡ್ತಾರೆ, ನಿಮ್ಮ ಮಕ್ಕಳು ಬೇರೆ ಸ್ಕೂಲ್ನಾಗ ಹೋಗ್ತಾರೆ. ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಗುರುತಿದೆ ಇಲ್ಲ ಅವರ ಭವಿಷ್ಯ, ನಿಮಗೆ ಗುರುತಿದೆ ಈ ಸ್ಕೂಲ್ನಾಗ ಮಕ್ಕಳ ಭವಿಷ್ಯ. ಈ ಅದಕ್ಕೆ ಎಲ್ಲ ಕಾರಣ ಇದೆ. ಯಾವ ಮನೆ ಯಜಮಾನ್ ಕರೆಕ್ಟ್ ಇರ್ತಲ್ಲ ಆ ಮನೆ ಭಾಳ ಸುಧಾರಣೆ, ಭಾಳ ನೋವಾಗ್ತದೆ. ಆದ್ರೂ ನಾನು ಅಂತೀನಿ, ಅಲ್ಲಿ ಸರ್ವಾನಂದ ಸಾಗರಾಗಿ ಬಂದಂಥ ಮೇಲ್ವಿಚಾರಕ ಡಿಸೋಜ ಥಾಮಸ್ ಅವರಾಗಲಿ, ನಮ್ಮದು ವಿಲ್ಸನ್ ಗಾರ್ಡನ್ ಚರ್ಚ್ನಿಂದ ಬಂದಂಥ ಮನುಷ್ಯ ಸಾಗರಾಗಲಿ, ಇಲ್ಲಿ ನಡೆದಂಥ ಎಲ್ಲ ದೇವಸ್ಥಾನಕರಾಗಲಿ ತಾವು ಕುಲಕರ್ಣಿಗಳು ಕಾಲ ಮಿಂಚಿಲ್ಲ. ಒಂದು ಕಟ್ಟು ಒಂದು ಎಕ್ಸಾಂಪಲ್ ಹೇಳ್ತೀನಿ. 1972 ಅಥವಾ 77 ಎಲೆಕ್ಷನ್ ಆಗಿ ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ನಮಗೆ ಟೋಟಲ್ 543 ಸೀಟ್ ಅವ.
543 ಏನೋ ನಮಗೆ ಸಿಗುತ್ತೆ. ಅವಾಗ ಇಡೀ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಸೀಟ್ ಗೆದ್ದಿದ್ದು ಅಂತಂದರೆ ಯಾರಿಗಾರು ಗೊತ್ತಿರ್ಬೋದು. JP ಅವರಿಗೆ ಗೊತ್ತಿದೆ, ಶಿರೋಮಣಿ ಕೇವಲ 2 ಸೀಟ್, ಕೇವಲ 2 ಸೀಟ್. ಒಬ್ಬರು ರಾಮಕೃಷ್ಣ ಅದ್ವಾನಿ ಆಗಿದ್ದು, दिवंगत प्रधानी आना. देश में ये हालात हो गया, रिजल्ट हमारा ऐसा है. हिंदी इब्रू याद ಮಾಡ್ತಾರೆ ಅಂತಂದ್ರೆ दिल्ली अद्वानी और अटल जी चलो कोई पिक्चर देख लेके आएंगे. चलो तो फैक्ट्री का क्या ಅವರು ಪಿಕ್ಚರ್ ನೋಡ್ಕೊಂಡು ವಾಪಸ್ ಅವ್ರು ಕ್ವಾರ್ಟರ್ಸಿಗೆ ಬರ್ಲಾಗ ಒಂದು ಪೋಸ್ಟರ್ ಹತ್ತಿತ್ತಂತೆ. ಆ ಪೋಸ್ಟರ್ ಪಿಕ್ಚರ್ ಹೆಸರು ಏನಿತ್ತು? फिर सुबह होगी. आप लोग चाहे तो फिर सुबह हो, कोई बड़ी बात नहीं. फिर सुबह मत बेಳಗ मत ನಿಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೇಳ್ಕೊ, मत ನಿಮ್ಮ ಸ್ಟ್ಯಾಂಡಿಂಗ್ ವೈಕಲ್ ಇಟ್ಟ ಜಾಗ ಇದೆ. ಇಲ್ಲಿ ಸ್ಕೂಲ್ ಗಂಟೆ ಹೊಡಿತು ಮಕ್ಕಳೇ ವೈಕಲ್ ಕ್ರಾಸಿಂಗ್ ಆಗ್ತದೆ. ಆದರೆ ಇಚ್ಛಾಶಕ್ತಿ ಬೇಕು, ಮನಸ್ಸು ಬೇಕು, ನಿಸ್ವಾರ್ಥ ಭಾವನೆ ಬೇಕು. ಇದು ನಂದು ಅಂತಕ್ಕಂಥದ್ದು ಇಲ್ಲಂದ್ರೆ ಯಾವುದೂ ಆಗಕ್ಕೆ ಸಾಧ್ಯ. ಎವ್ರಿಥಿಂಗ್ ಪಾಸಿಬಲ್ ಮನುಷ್ಯ ಮಾಡಬೇಕು. KFC ಹೆಸರು ಕೇಳಿರ್ಬೇಕಾದ್ರೆ ಬಹಳ ದೊಡ್ಡ ಚಿಕನ್ ಉತ್ಪಾದನೆ ಮಾಡತಕ್ಕಂಥದ್ದು ಕಂಪ್ನಿ KFC ಇದೆ. KFC ಓನರ್ ಯಾರು ಬರ್ತಾರೆ? ಆ ವ್ಯಕ್ತಿ ಎಷ್ಟೇ ನಿರಾಶೆಗಳಿದ್ದು ಯುವಕರು 20-30 ವರ್ಷದಾಗೆ ಒಂದು ಯಾವುದೋ ಕೆಲಸ ಮಾಡ್ಕೊಂಡು ಹೈಸ್ಕೂಲ್ ಏನಾಯಿತು ಏನು ನಮಗೆ ಎಲ್ಲ ಮಾಡ್ಕೊಂಡು ನಾನಿದು ಹೇಳೋಕ್ಕೆ ಅರ್ಥ ಏನಿದೆ ಅಂತಂದ್ರೆ ಒಂದೇ, ಎಲ್ಲಿಂದ ಕಾಲ ಮುಚ್ಚಿಲ್ಲ. ಈ ಶಕ್ತಿ ಮುಂದಿದ್ದು ಎಲ್ಲರೂ ಒಂದಾಗಿ ಆ ಶಕ್ತಿಗಿರ ಕೈ ಕೊಟ್ಟರೆ ಅದಕ್ಕೆ ಯಾವುದು. ಆದ ಥರ 60ನೇ ವಯಸ್ಸಿನಲ್ಲಿ ಚಿಕನ್ ಮಾರಾಟ ಮಾಡತಕ್ಕಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಚಿಕನ್ನಿಂದ ಅಡುಗೆಗಳು ತಯಾರು ಮಾಡಿ ಸ್ನ್ಯಾಕ್ಸ್ ಮಾಡೋದು. ಡೈಲಿ 5 ಕಿಲೋ ಮಾಡ್ತಾರೆ. ನಾನು ನಿಧಿ ಹೋಗಿದಾಗ ಮಾಡ್ಕೋತ ಹೊರಡ್ತಾರೆ. ಒಂದಿನ 1 ಕಿಲೋ ಇದ್ದು ಒಂದಿನ 2 ಕಿಲೋ ನಾನು ವಾಪಸ್ ಮಾಡ್ತಾರೆ. ಕೆಲವು ಆಗಿದ್ದು 15 ಕೆಲವು ವಾಪಸ್. ಇಷ್ಟೆಲ್ಲ ಆದರೂ ತನ್ನ ಛಲ ತನಗೆ ಇದ್ದಿದ್ದ ವಿಶ್ವಾಸ ಬಿಡಲಿ. ಇವತ್ತು ನಮ್ಮ ಫ್ರೆಂಚೈಸ್ ಇದ್ದಾವೆ, ಇಡೀ ವರ್ಲ್ಡ್ ತುಂಬ 9000 ಫ್ರೆಂಚೈಸ್ ಟರ್ನ್ ಓವರ್ ಇಡೋದು ಅದರ ಲೆಕ್ಕ. ಅದಕ್ಕೆ ಕೆಲವರು ಮುಗಿದ್ರೆ ನಾವು ಸ್ಕೂಲ್ ಕತೆ ಇದೆ ಈಗ ಅದು ಹೇಳೋದು, ಇದು ಹೇಳೋದಂದ್ರೆ ಎಲ್ಲೂ ಹೇಳೋದು. ಹೇಳ್ಬೇಕಂದ್ರೆ ನಾಡಿಗೆ ಹೇಳೋದು ಈ ಶಕ್ತಿ ಅಲ್ಲ. ದಯವಿಟ್ಟು ನಾ ಈ ವೇದಿಕೆ ಮುಖಾಂತರ ನಮ್ಮ ಅಯ್ಯರಿಗೆ ಯಾವುದೋ ಒಂದು ವಿಷಯ ಹೇಳಕ್ಕೆ ಇಷ್ಟ. ಆದ್ರೆ ಇಲ್ಲಿ ನೀವು ನ್ಯಾಯದತ್ತ ಕೈ ಜೋಡು ಕೇಳ್ತಾ ಇದ್ದೀವಿ. ಮತ್ತೊಂದು ನಾಳೆ ನೋಡಕ್ಕೆ ಬಂತು, ಸಮಸ್ಯೆ ಬಂತು, ದಯವಿಟ್ಟು ಯಾರು ಬೇರೆ ಅವ್ರಿಗೆ ಬರೋದಕ್ಕೆ ಕೈ ಜೋಡು. ಅವರು ಬೇರೆ, ನಾವು ಬೇರೆ. ಆಗೋದೇನಿಲ್ಲ. ಸುವ್ಯವಸ್ಥಿತ ರೀತಿಯಾಗಿ ಒಂದೊಂದು ಸ್ಟೆಪ್ ಕೆಲಸ ಮಾಡೋದು ಸ್ವಲ್ಪ ಇರೋ ಕಾಲ ಅದರಾಗೆ ಕಾಲದಲ್ಲ. 6 ತಿಂಗಳ ರಿಪೋರ್ಟ್ ಕೇಳೋದು, ಧರ್ಮಾಧ್ಯಕ್ಷ ಬಂದವಾಗ ರಿಪೋರ್ಟ್ ಹೋಗೋದು. ಸರ್ ನಾ ಎಸ್ ಆಫೀಸ್ ಹೊರಡಿದೆ, ಸರ್ ನಾ ತಹಸೀಲ್ ಆಫೀಸ್ ಹೊರಡಿದೆ, ಸರ್ ನಾ PSC ಆಫೀಸ್ ಹೊರಡಿದೆ. ಇದು ನಾನು ಕೆಲಸ. ಅದಕ್ಕೆ ದಯವಿಟ್ಟು ಎಲ್ಲರಲ್ಲಿ ಕೈ ಮುಗಿಸ್ಬೇಡಿ. ಒಂದು ಅಭಿವೃದ್ಧಿ ತರ ಒಂದು ಒಳ್ಳೆ ಕೆಲಸ. ಅನೇಕ ಲೀಡರ್ಸ್ಗಳೆಲ್ಲ ನನ್ನ ಹೇಳ್ತಾರೆ. ಅದಕ್ಕೆ ಇವತ್ತು ತಾವೆಲ್ಲ ಬಂದಿದ್ದು ಭಾಳ ಸಂತೋಷ. ಸಮಯದ ಭಾಳ ಆಗಿದ್ದು ಇವತ್ತು ವಿಶೇಷವಾದ ತಾವೆಲ್ಲ ಬಂದಿದ್ದು ಮಾತಾಡಿ ಸಮಯ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದಂಥ ನಮಗೆಲ್ಲ ಮೇಲ್ವಿಚಾರಕ್ಕೆ ಮತ್ತು ತಮ್ಮೆಲ್ಲರಿಗೂ ಇನ್ನೊಂದು ತಾರೀಕು ಕೈ ಮುಗಿದು ವಿನಂತಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಅದಕ್ಕೆಲ್ಲರೂ ನೀವು ಸಹಕಾರ ತೋರಿಸ್ತೀರಿ ಅನ್ನೋ ನಂಬಿಕೆ ನಿರೀಕ್ಷೆ ನಮಗಿದೆ. ಮತ್ತೆ ಜಿಲ್ಲಾಧಿಕಾರಿಗಳು ನೂತನವಾಗಿ ಬಂದಿರುವಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು, ನಮ್ಮ ಒಂದು ಗುರಿ ನಮ್ಮ ಸಂಸ್ಥೆಗಳ ಅಭಿವೃದ್ಧಿ, ನಮ್ಮ ಸಭೆ ಬೆಳಿಬೇಕು, ನಮ್ಮ ಆಸ್ಪತ್ರೆ ಪ್ರಾರಂಭ ಆಗಬೇಕು, ಮತ್ತೆ ನಮ್ಮ ಶಾಲೆಗಳು ಮೊದಲಿನ ಹಾಗೆ ಅಭಿವೃದ್ಧಿ
ಅಲ್ಲಿ ಅಡ್ಮಿಷನ್ ಇಲ್ರಿ, ಹೀಗೆ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡಿದ್ರು. ನಾವು ನಮ್ಮ ಸಂಸ್ಥೆ ನಮ್ಮ ಸಭೆ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಬೇರೆ ಸಭೆ ಹೋಗಿ ನಾವು ಬೇರೆ ಮನೆ ಕಾಯಿಲೆ ಪ್ರಯೋಜನ ಹೇಳ್ರಿ. ನನಗೆಲ್ಲ ಹೇಳಿದ್ರಿ ಭಾಳ ಟ್ಯಾಲೆಂಟ್ ಇದ್ರಿ, ಭಾಳ ಹುಷಾರಿದ್ರಿ, ನಮ್ಮ ಶಾಲೆ ಬಗ್ಗೆ ನಾನು ಪ್ರಿನ್ಸಿಪಲ್ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ನನಗೆ ಯಾವುದು ನನಗೆ ಇಷ್ಟ ಇಲ್ಲ. ನಮ್ಮ ಸಂಸ್ಥೆ ಬೆಳಿಬೇಕು ಮೊದಲು. ನಾವು ನಮ್ಮ ಪ್ರಿನ್ಸಿಪಲ್ ಸರ್ ಜೊತೆ ನಾನು ಸುಮಾರು 20-25 ಹಳ್ಳಿಗಳಿಗೆ ಹೋಗಿದ್ದೇವೆ ಅಡ್ಮಿಷನ್ ಸಲುವಾಗಿ. ನಮ್ಮ ತಂದೆ ತಾಯಿ ನಮಗೆ ಹಾಸ್ಟೆಲ್ ಬಿಡುವಾಗ, ಶಾಲೆಯಲ್ಲಿ ಬಿಡುವಾಗ ಯಾವ ಹಾಸ್ಟೆಲ್ ನೋಡಿಲ್ಲ, ಯಾವ ಪ್ರಾಂಶುಪಾಲರು ಭೇಟಿ ಆಗಿಲ್ಲ, ಯಾರು ನೋಡಿಲ್ಲ. ಹಾಸ್ಟೆಲ್ ಚಲೋದ ಹೋಗುವಾಗ ಹೋಗಿಲ್ಲ ಅಂತ ಹೇಳಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಹಳ್ಳಿಗಳಲ್ಲಿ ಹೋದಾಗ ತಂದೆ ತಾಯಿಗಳು ಫಸ್ಟ್ ಬಂದು ಸ್ಕೂಲ್ ನೋಡ್ತಾ ಇದ್ದಾರೆ. ಸ್ಕೂಲ್ನಲ್ಲಿ ಏನು ವ್ಯವಸ್ಥೆ ಇದೆ, ಆಮೇಲೆ ಹಾಸ್ಟೆಲಲ್ಲಿ ಮಕ್ಕಳಿಗೆ ಏನೇನು ವ್ಯವಸ್ಥೆ ಇದೆ ಅಂತ ಹೇಳಿ. ಈಗ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಎಲ್ಲರಲ್ಲಿ ಬಹಳ ವ್ಯವಸ್ಥೆ ಇದೆ. ಆದರೆ ನಮ್ಮ ವ್ಯವಸ್ಥೆ ಏನಿದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಬಹಳಷ್ಟು ಕುಂಠಿತವಾಗಿದೆ. ಅದೆಲ್ಲ ಮೊದಲನೇ ಹಾಗೆ ಬರಬೇಕಾದ್ರೆ ಸ್ವಲ್ಪ ಸಮಯ ಹಿಡಿತದೆ. ಆದರೆ ಆದಷ್ಟು ಬೇಗ ನಮ್ಮ ನಾಯಕರು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ವಸತಿ ಗೃಹ ಗರ್ಲ್ಸ್ ಹಾಸ್ಟೆಲ್ ನಾನು ಹೋಗಿ ನೋಡಿದ್ದೇನೆ, ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ. ಆದರೆ ಬಾಯ್ಸ್ ಹಾಸ್ಟೆಲ್ನಲ್ಲಿ ಮಕ್ಕಳೆಲ್ಲ ಹಾಸ್ಟೆಲ್ಗೆ ನೀರಲ್ಲೇ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಅದಕ್ಕೆ ಏನಾದರೂ ಮಾಡಿ ಹಾಸ್ಟೆಲ್ನ ರೂಪಕ್ಕಾಗಿ ಏನಾದರೂ ಸಹಾಯ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಅದನ್ನು ಕೇಳ್ಕೊಳ್ತೇನೆ. ಮುಂಬರುವ ದಿನಗಳಲ್ಲಿ ನಾವು ಒಂದು ಬದಲಾವಣೆ ಕಾಣಲಿಕ್ಕೆ ಸಹಾಯ ಮಾಡಬೇಕು, ನೀವೆಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೇನೆ. ಕರ್ತನ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ದಿವಸ ನಮಗೆ ಭಾಳ ಸಂತೋಷ. ಯಾಕೆಂದರೆ ನೂತನವಾಗಿ ನೇಮಕಗೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾ ಮೇಲ್ವಿಚಾರಕರಾಗಿರ್ತಕ್ಕಂಥ ಡಿಸೋಸ್ ಥಾಮಸಯ್ಯನವರು ಮತ್ತು ಅಮ್ಮನವರು ನೂತನವಾಗಿ ನಮ್ಮ ಜಿಲ್ಲೆಗೆ ಜಿಲ್ಲಾ ಮೇಲ್ವಿಚಾರಕರಾಗಿ ಬಂದಿರತಕ್ಕಂಥ ವಿಷಯವನ್ನು ತಿಳಿದುಕೊಂಡು ನಮ್ಮೆಲ್ಲರಿಗೂ ಹರ್ಷ ಉಲ್ಲಾಸ ಇಡೀ ಬೀದರ್ ಜಿಲ್ಲೆಗೆ. ಯಾಕೆಂದರೆ ಅಯ್ಯನವರು ಬಾಲ್ಯದಿಂದಲೇ ಇಲ್ಲೇ ಉಳಿದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ನಮ್ಮ ಸಂಸ್ಥೆಗಳ ಮೇಲೆ ಸಭಾಪಾಲಕರುಗಳು ಅನೇಕರು ಅವರಿಗೆ ಗೆಳೆಯರಾಗಿದ್ದಾರೆ, ಕ್ಲಾಸ್ಮೇಟ್ಸ್ ಆಗಿದ್ದಾರೆ. ಹೀಗಾಗಿ ಈ ಒಂದು ನಮ್ಮ ಜಿಲ್ಲೆ ಇನ್ನೂ ಅಭಿವೃದ್ಧಿ ಕಡೆಗೆ ಸಾಗಲಿಕ್ಕೆ ಅವರು ಸತತ ಪ್ರಯತ್ನ ಪಡ್ತಾರೆ ಎಂಬುದಾಗಿ ನಾನು ಬೀದರ್ ಜಿಲ್ಲೆಯ ಉತ್ತರ ಭಾಗದ ಸಭಾಪಾಲಕನಾದ ನಾನು ವ್ಯಕ್ತಪಡಿಸಲಿಕ್ಕೆ ನಾನು ಭಾಳ ಸಂತೋಷ ಪಡುತ್ತೇನೆ. ಮತ್ತು ಡಿ ಎಸ್ ಅಮ್ಮನವರು ಮತ್ತು ಡಿ ಎಸ್ ಅವರು ಭಾಳ ಒಳ್ಳೆಯ ಕಲಾವಿದರಿದ್ದಾರೆ, ಒಳ್ಳೆಯ ಸಂಗೀತಗಾರರಿದ್ದಾರೆ, ಅವರು ಒಳ್ಳೆಯ ಪ್ರಸಂಗಿಯಾಗಿದ್ದಾರೆ. ಹೀಗಾಗಿ ಸಭೆ ಮತ್ತು ಹಳ್ಳಿ ಪಳ್ಳಿಗಳ ಸೇವೆ ಇನ್ನೂ ಉತ್ತಮವಾಗುತ್ತದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಮತ್ತು ಈ ದಿವಸ ನಮ್ಮ ಜಿಲ್ಲಾ ಮೇಲ್ವಿಚಾರಕರೇ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯನವರಿಗೆ ಸನ್ಮಾನಿಸಿದ್ದಾರೆ ಮತ್ತು ಪ್ರೀತಿಯ ಭೋಜನ ಕೂಡ ಅವರು ಸ್ವಂತವಾಗಿ ಅವರು ಸಿದ್ಧ ಮಾಡಿ ಎಲ್ಲರಿಗೂ ಅವರು ಸಿಹಿ ಔತಣವನ್ನು ಹಂಚಿದ್ದಕ್ಕಾಗಿ ಮತ್ತೊಂದು ಸಾರಿ ಸಮಸ್ತ ಬೀದರ್ ಕ್ರೈಸ್ತ ಜನತೆಗೂ ನಾನು ವಂದಿಸುತ್ತಾ ಮತ್ತು ಇವರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಘನಬೋಧಕರಾಗಿರ್ತಕ್ಕಂಥ ಬಿ ಪ್ರಕಾಶ್, ಬೆಸ್ಯದ ಮೆಥಡ್ ಚರ್ಚ್, ಶಹಾಪುರ್ ಗೇಟ್, ಬೀದರ್. ಹೌದು, ಇದು ನಿಜ ನೀವು ಕೇಳಿರ್ತಕ್ಕಂಥದ್ದು. ಆದರೂ ಕಳೆದಿರ್ತಕ್ಕಂಥ ಜಿಲ್ಲಾ ಮೇಲ್ವಿಚಾರಕರುಗಳು ಇಬ್ಬರಾಗಲಿ ಮೂವರಾಗಲಿ ಅದು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕೆಲವೊಂದು ಸಾರಿ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯರೂಪದಲ್ಲಿ ಬರಲಿಕ್ಕೆ ಆಗಿಲ್ಲ. ಆದರೆ ಈ ಸರಿ ನಮ್ಮ ಡಿಸೋಜ ಜಿಲ್ಲಾ ಮೇಲ್ವಿಚಾರಕರು ಇದರ ವಿಷಯದಲ್ಲಿ ಪಣ ತೊಟ್ಟಿದ್ದಾರೆ. ನಮ್ಮ ಜೊತೆಯಲ್ಲಿ ಎಲ್ಲ ನಾಯಕರಿದ್ದಾರೆ ಮತ್ತು ನಾವು ದೇಣಿಗೆಗಾಗಿ ಹೋಗ್ತೇನೆ ಮತ್ತು ನಮ್ಮ ಜೊತೆಯಲ್ಲಿ ಪಾಲಕರ ಬಲ ಇದೆ, ನಾಯಕರ ಬಲ ಇದೆ ಮತ್ತು ನಿಷ್ಠೆಯಾಗಿ ನಾನು ಸೇವೆ ಮಾಡುತ್ತೇನೆ ಎನ್ನುವಂಥ ಮಾತಿನ ಅಲ್ಲಿ ಅವರು ಭಾಳ ದೊಡ್ಡ ಭರವಸೆ, ದೇವರಲ್ಲಿ ಭರವಸೆ ಇಟ್ಟು ಈ ಮಾತನ್ನು ಅವರು ನುಡಿದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅವರಿಗೆ ಸಹಕಾರ ಮತ್ತು ಸಹಾಯ ಮಾಡ್ತೇವೆ ಎಂಬುದಾಗಿ ನಾನು ತಿಳಿಸ್ತೇನೆ. ಓಕೆ, ನನ್ನ ಹೆಸರು ಘನಬೋಧಕ ಬಿ ಪ್ರಕಾಶ್, ಬೆಸ್ಯದ ಮೆಥಡ್ ಚರ್ಚ್, ಶಹಾಪುರ್ ಗೇಟ್, ಬೀದರ್. ಓಕೆ, ಧನ್ಯವಾದ.